ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡದ ಒಂದು ಹೊಸ ಯೂಟ್ಯೂಬರ್ ಗೆಳೆಯರೆ. ನಾನು ನಿಮ್ಮೆಲ್ಲರಿಗಾಗಿ ಒಂದು ಕರ್ನಾಟಕದ ಒಂದು ಹೊಸ ಬಸ್ಸಾದ ಪಲ್ಲಕ್ಕಿ ಉತ್ಸವ ಬಸ್ನ ತಂದಿದ್ದೀನಿ. ಆ ಬಸ್ಸು ಬೇರೆ ಯಾವುದೇ ಬಸ್ಗೆಲ್ಲ ಗೆಳೆಯರೆ, ನಮ್ಮ ಬಸ್ ಗೇಮಲ್ಲಿರುವಂಥ ಜೆಟ್ ಬಸ್ಗಾಗಿದೆ ಒಂದು ಲಿವರಿ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಯಾವುದೇ ಥರ ಅರ್ಥ ಆಗಲ್ಲ ಅಂತ ಹೇಳ್ತಾ, ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ. ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಒಂದು ಪಾಸ್ವರ್ಡೆಲ್ಲ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ನೋಡ್ತಾ ಇರ್ಬೋದು ಗೆಳೆಯರೆ, ಇದೇ ನಮ್ಮ ಒಂದು ಪಲ್ಲಕ್ಕಿ ಬಸ್ ಏನು ಇದೆ ನೋಡ್ತಿರಲ್ಲ, ಪಲ್ಲಕ್ಕಿ ಬಸ್ ಲಿವರಿಯ ಫ್ರಂಟ್ ಲುಕ್ ಆಗಿದೆ ಗೆಳೆಯರೆ, ಮಸ್ತಾಗಿದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದು ಲಿವರಿ ಎಲ್ಲರೂ ಹಾಕ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಿರ್ಬೋದು. ಮೇಲ್ಗಡೆ KSRTC ಅಂತ ಮಾಡಿದ್ದಾರೆ. KSRTC ಅಂತ ಇಂಗ್ಲೀಷಲ್ಲಿ ಬರೋದು ಸಖತ್ತ ಬರ್ತಾರೆ. ಇಲ್ಲೆಲ್ಲ ಏನು ಅಷ್ಟೊಂದೇನು ಫುಲ್ ಜಾತ್ರೆ ಮಾಡೋಕ್ಕೋಗಿಲ್ಲ. ಫ್ರಂಟ್ ಲುಕ್ಕು ಸಿಂಪಲ್ಲಾಗಿ ಹಿಂಗಿರ್ಬೇಕು ಹಂಗೆ ಮಾಡಿದ್ದಾರೆ. ಫ್ರಂಟ್ ಲುಕ್ ಮಾತ್ರ ಸಿಂಪಲ್, ಏನು ಜಾತ್ರೆ ಏನು ಮಾಡೋಕ್ಕೋಗಿಲ್ಲ, ಸಿಂಪಲ್ಲಾಗೆ ಮಾಡಿದ್ದಾರೆ. ಎಷ್ಟು ಬೇಕೋ ಅಷ್ಟೇ ಮಾಡಿದ್ದಾರೆ, ಮಾತ್ರ ಜಾತ್ರೆ ಮಾಡಿಲ್ಲ ಹೇಳ್ತಿದ್ದೀನಿ ಗೆಳೆಯರೆ. ಇನ್ನು ಸೈಡ್ ಲುಕ್ ನೋಡಿದ್ರೆ, ಸೈಡ್ ಲುಕ್ ಅಂತೂ ಬೆಂಕಿ ಇದೆ ಗೆಳೆಯರೆ, ಸೂಪರಾಗಿದೆ. ಮಾತ್ರ ಸೈಡ್ ಲುಕ್ಕು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂದರೆ, ಸೈಡ್ ಲುಕ್ ಅಂತೂ ಮಸ್ತ್ ಐತೆ. ಇದುವರೆಗೂ ಜೆಟ್ ಬಸ್ಗೆ ಅಂಬಾರಿ ಉತ್ಸವ ಬಸ್ ಬಂದಿರೋದು ಇದೇ ಫಸ್ಟ್ ಅನ್ಕೊತೀನಿ ಗೆಳೆಯರೆ. ಯಾರೂ ಮಾಡಿಲ್ಲ ಜೆಟ್ ಬಸ್ಗೆ ಅಂಬಾರಿ ಉತ್ಸವ ಲಿವರಿ. ನೋಡ್ತಿರ್ಬೋದು ಅಂಬಾರಿ ಉತ್ಸವ ಅಂತ ಬರ್ದು ಅಲ್ಲಿ 9600 ಓಲೋ ಮಲ್ಟಿ ಎಕ್ಸೆಲ್ ಬ್ಲೇಡ್ ಅಂತ ಹಾಕಿದ್ದಾರೆ, ಮಲ್ಟಿ ಎಕ್ಸೆಲ್ ಸ್ಲೀಪರ್ ಅಂತ ಹಾಕಿ ಇಲ್ಲಿ ಅಂಬಾರಿ ಮೆರವಣಿಗೆ ಹೋಯ್ತಾ ಇರೋದನ್ನು ಹಾಕಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಹಾಕಿದ್ದಾರೆ, ಅಂಬಾರಿ ಮೆರವಣಿಗೆ ಹೋಯ್ತಾ ಇರೋದು ಮತ್ತು ಜನ ಹೋಗ್ತಾ ಇರೋದು. ಇಲ್ಲಿ ಆನೆ ಅಂಬಾರಿ ಚಿತ್ರ ಹಾಕಿದ್ದಾರೆ, ಅಂಬಾರಿ ಚಿತ್ರನೂ ಹಾಕಿ ಅಲ್ಲಿ KSRTC ಅಂತ ಬರೋದು. ಅಲ್ಲಿ ಗೆರೆ ಇದೆ ನೋಡಿ, ರಿಯಲ್ ಬಸ್ಸಲ್ಲಿ ಯಾವ ರೀತಿ ಇರುತ್ತೋ ಓಲೋ ಬಸ್ಸಲ್ಲಿ ಅದೇ ಥರ ಗೆರೆಗಳನ್ನ ಆ್ಯಡ್ ಮಾಡಿದ್ದಾರೆ. ಇವರೇ ಮಾಡಿರೋದು, ಜೆಟ್ ಬಸ್ಸಲ್ಲಿ ಇಲ್ಲ ಅದು, ಇವರೇ ಆ್ಯಡ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಸೈಡ್ ಲುಕ್ಕು. ಈ ಸೈಡ್ ಲುಕ್ಕು ನೋಡಿದ್ವಲ್ಲ, ಇನ್ನು ಬನ್ನಿ ಬ್ಯಾಕ್ ಲುಕ್ ಯಾವ ರೀತಿ ಇದೆ ನೋಡೋಣ. ಬ್ಯಾಕ್ ಲುಕ್ ಯಾವ ರೀತಿ ಇದೆ ಅಂತ ನೋಡ್ತಿರಲ್ಲ ಗೆಳೆಯರೆ, ಅಂಬಾರಿ ಉತ್ಸವ ನೋಡ್ತಿರ್ಬೋದು. ಅಂಬಾರಿ ಉತ್ಸವ ಅಂತ ಬರೆದು ಮೇಲ್ಗಡೆ ಗ್ಲಾಸಲ್ಲಿ ಅಂಬಾರಿದು ಫೋಟೋ ಹಾಕಿ, ಇಲ್ಲಿ ಕೆಳಗಡೆ ಅಂಬಾರಿ ಉತ್ಸವ ಅಂತ ಬರೆದು ಇಲ್ಲೂ ಸೇಮ್ 9600 ಓಲೋ ಮಲ್ಟಿ ಎಕ್ಸೆಲ್ ಬಸ್ ಅಂತ ಹಾಕಿದ್ದಾರೆ. ಸೂಪರಾಗಿ ಮಾಡಿದ್ದಾರೆ. ಮಾತ್ರ ನೋಡ್ತಿರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ, ಸಖತ್ತಾಗಿ ಕಾಣಿಸ್ತದೆ. ಮತ್ತು ಒಂದು ಬಸ್, ಈ ಒಂದು ಬಸ್ಗೆ ನಮ್ಮ ಒಂದು ಅಂಬಾರಿ ಉತ್ಸವ ಬಸ್ಸು ಕರೆಕ್ಟಾಗಿ ಸೆಟ್ ಆಗುತ್ತೆ ಗೆಳೆಯರೆ. ಮತ್ತು ಸೂಪರಾಗಿ ಮಾಡಿದ್ದಾರೆ. ನೋಡ್ತಿರ್ಬೋದು ಈ ಕಡೆ ಸೈಡ್ ಲುಕ್ಕು ಕನ್ನಡದಲ್ಲಿ KSRTC ಅಂತ ಹಾಕಿ, ಇಲ್ಲೂ ಅಂಬಾರಿ ಉತ್ಸವ ಅಂತ ಹಾಕಿದ್ದಾರೆ. ನೋಡ್ತಿದ್ರಲ್ಲ ಅಂಬಾರಿ ಉತ್ಸವ ಅಂತ ಹಾಕಿ ನೋಡ್ತಿರ್ಬೋದು ಯಾವ ರೀತಿ ಹಾಕಿದ್ದಾರೆ ಅಂತ. ಸೇಮ್ ಅಲ್ಲೆಲ್ಲ ಹೆಂಗಿತ್ತು ಅದೇ ಥರ ಹಾಕಿದ್ದಾರೆ. ಇಲ್ಲಿ ಅಂಬಾರಿ ಉತ್ಸವ ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. 9060 ಓಲೋ ಮಲ್ಟಿ ಎಕ್ಸೆಲ್ ಸ್ಲೀಪರ್ ಅಂತ ಹಾಕಿ ಅಲ್ಲಿ KSRTC ಲೋಗೋ ಹಾಕಿದ್ದಾರೆ ಗೆಳೆಯರೆ, ಸಖತ್ತಾಗಿ ಮಾಡಿದ್ದಾರೆ. ಮಾತ್ರ KSRTC ಲೋಗೋ ಹಾಕಿ ನೋಡ್ತಿರ್ಬೋದು ಯಾವ ರೀತಿ ಮಾಡಿದ್ದಾರೆ. KSRTC ಲೋಗೋ ಎಲ್ಲ ಹಾಕಿ ಇಲ್ಲಿ ರೌಂಡ್ ಎಲ್ಲ ಹಾಕಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಹಾಕಿದ್ದಾರೆ ರೌಂಡ್ ಎಲ್ಲ. ಮತ್ತು ಸೂಪರಾಗಿದೆ ಎಲ್ಲ ಫುಲ್ಲು ಈ ಒಂದು ಲಿವರಿ ಗೆಳೆಯರೆ. ಈ ಬಸ್ಸು ಯಾವುದೇ ರೀತಿ ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದಲ್ಲ ಗೆಳೆಯರೆ. ನಮ್ಮ ಈ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮಲ್ಲಿ ಕೊಟ್ಟಿರ್ತಾರಲ್ಲ ಜೆಟ್ ಬಸ್ಸು, ಆ ಒಂದು ಜೆಟ್ ಬಸ್ಗೆ ಒಂದು ಅಂಬಾರಿ ಉತ್ಸವ ಲಿವರಿ. ಇನ್ನು ಇಂಟೀರಿಯರ್ ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಅಷ್ಟೊಂದು ಇಂಟೀರಿಯರಲ್ಲೂ ಅಷ್ಟೇ ಸಿಂಪಲ್ಲಾಗಿ ಕಾಣಿಸುತ್ತೆ, ಯಾವ ರೀತಿ ಇರುತ್ತೆ ಅದೇ ಥರ ಕಾಣಿಸುತ್ತೆ. ಈಗ ಬನ್ನಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈಗ ಮೋರ್ ಅಂತ ಇದೆ ನೋಡಿ, ಆ ಒಂದು ವೀಡಿಯೋದಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ನ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಿವರಿ ಲಿಂಕ್ ಅಂತ ಇರುತ್ತೆ ಗೆಳೆಯರೆ. ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಸೀದಾ ಶೇರ್ ಮಾಡಿಸ್ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು 6 ಸೆಕೆಂಡ್ ವೆಯ್ಟ್ ಮಾಡಬೇಕು ನೀವು. 6 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಆಟೋಮೆಟಿಕ್ಲಿ ಕ್ರಿಯೇಟ್ ಡೌನ್ಲೋಡಿಂಗ್ ಅಂತ ಕೇಳುತ್ತೆ. ಪಾಸ್ವರ್ಡ್ ಹಾಕ್ಬೇಕು ನೀವು. ಆ ಪಾಸ್ವರ್ಡ್ನ ಎಂಟರ್ ಅಂತ ಇದೆಯಲ್ಲ, ಆ ಪಾಸ್ವರ್ಡ್ನ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ ಏನಿದೆ ಅದು ಪೂರ್ತಿ ಆ ಒಂದು ವೀಡಿಯೋದಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವೀಡಿಯೋ ಲಿಂಕ್ ನೋಡಿದ್ರಲ್ಲ, ಅದು ಪಾಸ್ವರ್ಡ್ನ ಕಂಡಿಡ್ಕೊಂಡು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕೊಡಿ. ಆಟೋಮೆಟಿಕ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಡೌನ್ಲೋಡ್ ಲಿಂಕ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ 3 ಸತಿ ಕ್ಲಿಕ್ ಮಾಡಿ, ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ, ಬ್ಯಾಕ್ ಬಟನ್ ಬನ್ನಿ. ಈ ರೀತಿ ಕೇಳುತ್ತೆ ಡೌನ್ಲೋಡ್ ಲಿಂಕ್. ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಆಗೋಯ್ತು. 1.5 MB ಅಷ್ಟೇ ಇರೋದು ನೋಡ್ತೀರಲ್ಲ. ಇನ್ನು ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆ ಗೆಳೆಯರೆ, ಆ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಪ್ಲೇಸ್ಟೋರಿಂದ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಲೋಡ್ ಆಗಬೇಕು, ಅದು ಸ್ವಲ್ಪ ಹೊತ್ತು ಲೋಡ್ ಆಗೋ ಗಂಟ ನೀವು ವೆಯ್ಟ್ ಮಾಡಿ. ಈ ರೀತಿ ಮಾಲಿ ಅಂತ ಬರುತ್ತೆ.
ವೆಯ್ಟ್ ಮಾಡಿ ಗೆಳೆಯರೆ. ವೆಯ್ಟ್ ಮಾಡೋದಂದ್ರೆ ಅದು ಆಟೋಮೆಟಿಕ್ಲಿ ಲೋಡ್ ಅಂತ ತೋರಿಸುತ್ತೆ. ಲೋಡ್ ಆಗ್ತಿರೋದು. ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ, ಬೇಗ ಲೋಡ್ ಆಗುತ್ತೆ. ಇನ್ನೂ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನೋಡ್ತಿರ್ಬೋದು ಓಪನ್ ಆಯಿತು ನಮ್ಮ ಈ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು. ಈಗ ಗ್ಯಾರೇಜ್ ಅಂತ ಇದೆ ನೋಡಿ ಗೆಳೆಯರೆ, ಆ ಗ್ಯಾರೇಜಿನ ಮೇಲೆ ನೀವು ಅದೇ 50% ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲೋಡ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ, ಆ ಒಂದು ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರೌಸ್ ಲಿವರಿ ಆಮೇಲೆ ಡಿವೈಸ್ ಗ್ಯಾಲರಿನ ಚೂಸ್ ಮಾಡ್ಕೊಳ್ಳಿ ಗೆಳೆಯರೆ. ನೋಡ್ತಿರ್ಬೋದು ಈ ರೀತಿ ಓಪನ್ ಆಗುತ್ತೆ. ಸರಿ, ಓಪನ್ ಆಯಿತು. ಇಲ್ಲಿ ಫಸ್ಟಿಗೆ ನಮ್ಮ ಈ ಒಂದು ಅಂಬಾರಿ ಉತ್ಸವ ಲಿವರಿ ಬಂದಿರುತ್ತೆ ಗೆಳೆಯರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಜೆಟ್ ಬಸ್ಗೆ ಈ ನಮ್ಮ ಒಂದು ಅಂಬಾರಿ ಉತ್ಸವ ಬಸ್ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಯಾವ ರೀತಿ ಆ್ಯಡ್ ಆಗಿದೆ ಅಂತ. ನೋಡ್ತಿರಲ್ಲ ಹೆಂಗೆ ಆ್ಯಡ್ ಆಗಿದೆ, ಮಾತ್ರ ಸಖತ್ತಾಗಿದೆ ಲಿವರಿ. ಈ ಒಂದು ಲಿವರಿನ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ. ಅವರ ಒಂದು ಮೂನ್ ಲೈಟ್ ಗೇಮರ್ ಕನ್ನಡ ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನೂ ನಮ್ಮ ಒಂದು ಚಾನಲ್ಗೆ ವೀಡಿಯೋ ನೋಡ್ತಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನಿಂದ ವೀಡಿಯೋಗಳು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬಟನ್ನ ಅಲ್ಲಲ್ಲಿ ಇಟ್ಕೊಳ್ಳಿ.